52,000 ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಇದೀಗ 52,000 ಗೃಹಲಕ್ಷ್ಮಿಯರಿಗೆ ಗ್ಯಾರಂಟಿ ಯೋಜನೆ ಹಣ ಬರ್ತಿಲ್ವಾ 52,000 ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ 52,000 ಗೃಹಲಕ್ಷ್ಮಿಯರಿಗೆ ಗ್ಯಾರಂಟಿ ಯೋಜನೆಯ ಹಣ ಬರ್ತಿಲ್ಲ ಸಮಸ್ಯೆ ಮೂಲ ತಿಳಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಎಸ್ಟಿ ಐಟಿ ಪಾವತಿ ಇದಕ್ಕೆ ಕಾರಣ ಎಂದ ಮಿನಿಸ್ಟರ್ ಈವರೆಗೆ ಸುಮಾರು 20,000 ಜನ ಸಮಸ್ಯೆ ಬಗೆಹರಿಸಲಾಗಿದೆ ಉಳಿದವರ ಸಮಸ್ಯೆ ಪರಿಹರಿಸಲು ಪ್ರಯತ್ನ ಎಂದ ಹೆಬ್ಬಾಳ್ಕರ್ ಇದರಲ್ಲಿ ಸರ್ಕಾರ ಮತ್ತು ಇಲಾಖೆಯ ತಪ್ಪಿಲ್ಲ ಎಂದ ಸಚಿವೆ ಸಾಫ್ಟ್ವೇರ್ನಲ್ಲಿ ಬದಲಾವಣೆ ಮಾಡಲು ಸಾಧ್ಯ ಪರಿಷತ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಎಂಎಲ್ಸಿ ಪಿಎಚ್ ಪೂಜಾರ್ ಪ್ರಶ್ನೆಗೆ ಸಚಿವೆಯ ಉತ್ತರ ಇದು ಮೊನ್ನೆಯಷ್ಟೇ ಗೃಹಲಕ್ಷ್ಮಿ ಯೋಜನೆಯ 26 ಕಂತು ರಿಲೀಸ್ ಆಯಿತು 52,000 ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ 52,000 ಗೃಹಲಕ್ಷ್ಮಿಯರಿಗೆ ಗ್ಯಾರಂಟಿ ಯೋಜನೆಯ ಹಣ ಬರ್ತಿಲ್ಲ ಸಮಸ್ಯೆ ಮೂಲ ತಿಳಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಎಸ್ಟಿ ಐಟಿ ಪಾವತಿ ಇದಕ್ಕೆ ಕಾರಣ ಎಂತಾರೆ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಈವರೆಗೆ ಸುಮಾರು 20,000 ಜನ ಸಮಸ್ಯೆಯನ್ನ ಬಗೆಹರಿಸಲಾಗಿದೆ ಉಳಿದವರ ಸಮಸ್ಯೆ ಪರಿಹರಿಸಲು ಪ್ರಯತ್ನ ಅಂತಿದ್ದಾರೆ ಹೆಬ್ಬಾಳ್ಕರ್ ಇದರಲ್ಲಿ ಸರ್ಕಾರ ಮತ್ತು ಇಲಾಖೆಯ ತಪ್ಪಿಲ್ಲ ಅಂತ ಸಬೂಬನ್ನ ಕೊಟ್ಟಿರುವಂತದ್ದು ಸಾಫ್ಟ್ವೇರ್ನಲ್ಲಿ ಬದಲಾವಣೆ ಮಾಡಲು ಸಾಧ್ಯ ಪರಿಷತ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಸುಮಾರು 1,26,00,000 ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಸಂದಾಯ ವೆರಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ 52,000 ಮಹಿಳೆಯರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಜಿಎಸ್ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಅಂತ ಜಿಎಸ್ಟಿ ಪೇಯಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳಂತ 52,000 ಮಹಿಳೆಯರಿಗೆ ಆಗಿದೆ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ 52,000 ಮಹಿಳೆಯರಲ್ಲೂ ಕೂಡ ನಾವು ಬಹಳಷ್ಟು ಪ್ರಯತ್ನ ಮಾಡಿ ಈಗ ಒಂದು ಮೊದಲನೇ ಹಂತದಲ್ಲಿ ಒಂದು 20,000 ಮಹಿಳೆಯರನ್ನ ಕ್ಲಿಯರ್ ಮಾಡಿದ್ದೀವಿ ಸಭಾಪತಿಗಳು ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ವ್ಯಾಪಾರ ಮಾಡಬೇಕು ಅಂತ ಯಾವುದೋ ಒಂದು ಉದ್ದೇಶಕ್ಕೆ ಹಳೆ ಕಾಲದಲ್ಲಿ GST ತೊಗೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೋ ಇರೋದಿಲ್ಲೋ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ತಾರೆ ಸೊ ಬಹಳಷ್ಟು ಕಾರಣಗಳಿಂದ ನಾವು ಎರಡೇ ಹೇಳಿದ್ದೀವಿ APLಗೂ ಕೊಡ್ತೀವಿ BPLಗೂ ಕೊಡ್ತೀವಿ ಅಂತ್ಯೋದಯಕ್ಕೂ ಕೊಡ್ತೀವಿ ಓನ್ಲಿ GST ಪೇಯಿ ಇನ್ಕಮ್ ಟ್ಯಾಕ್ಸ್ ಪೇಯಿಗೆ ಕೊಡೋದಿಲ್ಲ ಅಂತ ನಾವು ಹೇಳಿದ್ದೀವಿ ಮತ್ತು ಇದು ನಿರಂತರವಾಗಿ ನಡೀತಾ ಇದೆ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಕೂಡ ಯಾರಾದರೂ ಲಾಗಿನ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ನಾವು ಇವತ್ತು ಪಡಿತೀವಿ ಅಂತ ಇವತ್ತು ಅವರು ಲಾಗಿನ್ ಮಾಡಿದ್ರೆ ಇವತ್ತು ಕೂಡ ಅವರು ಫಲಾನುಭವಿಗಳಾಗಲಿಕ್ಕೆ ಎಲ್ಲ ಒಂದು ಅವಕಾಶವನ್ನು ಸರ್ಕಾರ ನಮ್ಮ ಇಲಾಖೆ ಅವರಿಗೆ ಕೊಡ್ತಾ ಇದೆ ತಾವೇನೋ ಸುಮಾರು 700 ಜನ ಅಂತ ಹೇಳಿದ್ರಿ ಅದನ್ನು ಕೂಡ ನಾನು ಪರಿಶೀಲನೆ ಮಾಡ್ತೀನಿ ಬಟ್ ನಾವು ಭಾಳಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೂ ಸುಮಾರು ಕಾಗದಗಳನ್ನ ಬರೆದ್ವಿ GST ಕೌನ್ಸಿಲ್ಗೂ ಕೂಡ ನಾವು ಇದನ್ನು ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದೀವಿ ಒಂದು ಸಾಫ್ಟ್ವೇರ್ ಜನರೇಟ್ ಆಗಿರುತ್ತೆ ಸಾಫ್ಟ್ವೇರ್ನಲ್ಲಿ ಅವರು GST ಪೇಯಿ ಇನ್ಕಮ್ ಟ್ಯಾಕ್ಸ್ ಪೇಯಿ ಅಂತ ಬಂದ್ಬಿಟ್ಟಾಗ ಆ ಸಾಫ್ಟ್ವೇರ್ ನಮ್ಮ ಒಂದು ಏನು ನಮ್ಮ ಗೃಹಲಕ್ಷ್ಮಿ ಸಾಫ್ಟ್ವೇರ್ ಇರುತ್ತಲ್ಲ ಅದು ಅದಕ್ಕೆ ಮ್ಯಾಚ್ ಆಗೋದಿಲ್ಲ ಸೊ ಆಟೋಮೆಟಿಕ್ ಆಗಿ ಅದು ಕಟ್ ಆಗುತ್ತೆ ಸರ್ ಅದರಲ್ಲಿ ನಾವೇನು ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗೋದಿಲ್ಲ ಸುಮಾರು 1,26,00,000 ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಸಂದಾಯ